ಹಿರೇಶಕುನ ಗ್ರಾಮದ ಶ್ರೀ ಮಾರಿಕಾಂಬ ದೇವಸ್ಥಾನದ 12ನೇ ವರ್ಷದ ವಾರ್ಷಿಕೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಮೊದಲು ಶ್ರೀ ದುರ್ಗಾಂಬ ದೇವಿಗೆ ಪೂಜೆ ಸಲ್ಲಿಸಿ ನಂತರ ಶ್ರೀ ದುರ್ಗಾಂಬ ದೇವಸ್ಥಾನದಿಂದ ಶ್ರೀ ಮಾರಿಕಾಂಬ ದೇವಸ್ಥಾನದವರೆಗೆ ಕುಂಭಮೇಳ ಮಾಡಲಾಯಿತು. ನಂತರ ಶ್ರೀ ಮಾರಿಕಾಂಬ ದೇವತೆಗೆ ಕುಂಭಾಭಿಷೇಕ ಮಾಡಲಾಯಿತು. ದೇವಸ್ಥಾನದಲ್ಲಿ ಹೋಮ ಹವನಗಳನ್ನು ಕೂಡ ನಡೆಸಲಾಯಿತು. ಬಂದಂತಹ ಎಲ್ಲಾ ಭಕ್ತರಿಗೂ ಅನ್ನ ಸಂತರ್ಪಣೆ ಮಾಡಲಾಯಿತು. ನಂತರ ಮಾತನಾಡಿದ ಗ್ರಾಮದ ಅಧ್ಯಕ್ಷ ಗುರುಕುಮಾರ್, ಸತತ 12 ವರ್ಷಗಳಿಂದ ನಾವು ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಿಕೊಂಡು ಬರ್ತಿದ್ದೇವೆ. ನಮಗೆ ಸೊರಬ ಜನತೆ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಸಹಕಾರ ನೀಡುತ್ತಾ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ಇದೇ ಸಹಕಾರ ಸಲಹೆ ನೀಡಬೇಕು. ನಮಗೆ ಸಹಕಾರ ನೀಡಿದ ಎಲ್ಲರಿಗೂ ಧನ್ಯವಾದಗಳು ಎಂದು ತಿಳಿಸಿದರು. 12 ವರ್ಷದ ವಾರ್ಷಿಕೋತ್ಸವವನ್ನು ಮಾಡ್ತಿದ್ದೇವೆ. ಪ್ರತಿ ವಿಜೃಂಭಣೆಯಿಂದ ನಾವು ನೆರವೇರಿಸಿಕೊಡ್ತಿದ್ದೇವೆ. ಈಗ 12 ವರ್ಷ ಆಗಿತ್ತು. ನಮ್ಮ ಫಸ್ಟಿಂದನೂ ಇದೇ ಥರ ನಮ್ಮ ತಾಯಿನ ಭಾಳ ವಿಜೃಂಭಣೆಯಿಂದ ನಾವು ನಡೆಸ್ತಿದ್ದೇವೆ. ಹಾಗೂ ನಮ್ಮ ಹಿರೇಶಂಗ ಗ್ರಾಮದ ಎಲ್ಲ ನಮ್ಮ ಸದಸ್ಯರು, ಅಧ್ಯಕ್ಷರು, ಪದಾಧಿಕಾರಿಗಳು, ನಮ್ಮ ಊರಿನ ಗ್ರಾಮಸ್ಥರು ಹಾಗೂ ನಮ್ಮ ಅಕ್ಕ ತಂಗಿಯರು ಎಲ್ಲರೂ ನಮ್ಮ ವಿಜೃಂಭಣೆಯಿಂದ ಎಲ್ಲರೂ ಭಾಗವಹಿಸಿ ಎಲ್ಲರೂ ಚೆನ್ನಾಗಿ ಒಳ್ಳೆಯ ತಾಯಿಯ ಆಶೀರ್ವಾದ ತಗೊಂಡು ಎಲ್ಲರೂ ಚೆನ್ನಾಗಿ ಇರುವಂಥದ್ದು. ಇದೇ ನಮ್ಮ ತಾಲೂಕಿನಿಂದ ಹಿಡಿದು ಹಿರೇಶಕನ ಗ್ರಾಮದಿಂದ ಎಲ್ಲರೂ ಅಭಿವೃದ್ಧಿಯಾಗಿ ಚೆನ್ನಾಗಿ ಇರಲಿ ಎಂದು ನಾನು ಬಯಸುತ್ತೇನೆ. ನಂತರ ಗ್ರಾಮದ ಸದಸ್ಯ ಚಂದ್ರಪ್ಪನವರು ಮಾತನಾಡಿ, ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂಥ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ತಿಳಿಸಿದರು. ಈ ಸಂದರ್ಭದಲ್ಲಿ ಹಿರೇಶಕುನದ ಗ್ರಾಮಸ್ಥರು ಮತ್ತು ಶ್ರೀ ಮಾರಿಕಾಂಬ ಗ್ರಾಮ ಅಭಿವೃದ್ಧಿ ಸದಸ್ಯರು ಭಾಗಿಯಾಗಿದ್ದರು. ಶ್ರೀ ಮಾರಿಕಾಂಬ ದೇವಸ್ಥಾನದ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದಕ್ಕೆ ಎಲ್ಲ ಭಕ್ತಾದಿಗಳು ಸಹಕಾರ ಮಾಡಿದ್ದಾರೆ. ಈ ದಿನ ನಾವು ಕುಂಭಮೇಳವನ್ನು ದುರ್ಗಾಂಬ ದೇವಸ್ಥಾನದಿಂದ ಮಾರಿಕಾಂಬ ದೇವಸ್ಥಾನದವರಿಗೆ ತಗೊಂಡೋಗಿ ಅಭಿಷೇಕ ಮಾಡಿ ಪೂಜೆಯನ್ನು ನೆರವೇರಿಸಿದ್ದೀವಿ. ಎಲ್ಲ ಭಕ್ತಾದಿಗಳು ಇದಕ್ಕೆ ಸಹಕಾರ ಮಾಡಿದ್ದಾರೆ. ಈ ಸಹಕಾರಕ್ಕೆ ನಮ್ಮ ಹಿರೇಶಕನ ಗ್ರಾಮದ ವತಿಯಿಂದ ಧನ್ಯವಾದಗಳು. ವಿಜಯ್ ಗೌಳಿ, TV12 ಕನ್ನಡ, ಸೊರಬ.